Excel Techno School, ಗುರುವಾಯನಕೆರೆ, ವೇಣೂರು. Admission open now. ಪಶ್ಚಿಮ ದ್ವಾರದ ಈ ಒಂದು ನೂತನ ಮಹತ್ವದ ಉದ್ಘಾಟನೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷರಾದ ವಹಿಸಿದಂತಹ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿರವರೇ, ಈ ಒಂದು ಮಹಾದ್ವಾರದ ಉದ್ಘಾಟನೆ ಮಾಡುತ್ತಿರುವಂತಹ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯಯವರೇ, ಅದೇ ರೀತಿ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರೇ, ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಟೇಲ್ ಅವರೇ, ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕ ಶನಿವಾರ ಸ್ವಾಮಿರವರೇ, ವೇದಿಕೆ ಉಪಸ್ಥಿತಿರುವಂತಹ ನಮ್ಮ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರೇ, ಮಿನಿಸ್ಟರ್ ರಾಮಚಂದ್ರ ರೆಡ್ಡಿ ಅವರೇ, ಅದೇ ರೀತಿ ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾಗಿರುವಂತಹ ಬಸವರಾಜ್ ಅವರೇ, ಬಹುಶಃ ವಿಪ್ಲ ಸಲೀಂ ಅಹಮದ್ ಅವರೇ, ಅಶೋಕ್ ಪಟೇಲ್ ಅವರೇ, ಅದೇ ರೀತಿ ನಮ್ಮ ರಿಜ್ವಾನ್ ಅರ್ಷದ್ ಅವರೇ, ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧ್ಯಕ್ಷರಾಗಿರುವಂತಹ ನಮ್ಮ ಬೇಲೂರು ಗೋಪಾಲಕೃಷ್ಣ ಅವರೇ, ಮತ್ತು ಇದಕ್ಕೆಲ್ಲ ನಮ್ಮ ಶಾಸಕರು ಮತ್ತು ಸನ್ಮಾನಿತ ಮುಖ್ಯ ಕಾರ್ಯದರ್ಶಿ ಅವರೇ, ಇದಕ್ಕೆಲ್ಲ ನಮ್ಮ ಅಧಿಕಾರಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಎರಡು ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಭಾಗವಹಿಸಲಿಕ್ಕೆ. ಒಂದು ಮಹಾದ್ವಾರದ ಒಂದು ಉದ್ಘಾಟನೆ, ಎರಡು ವಿಧಾನಸೌಧದ ಒಂದು ಭಾಗಶವಾಗಿ ಇವತ್ತು ಆ ಸೋಲಾರ್ ಸಿಸ್ಟಮ್ ನಲ್ಲಿ ಇವತ್ತು ಬಹುಶಃ ಆ ಒಂದು ಸೋಲಾರ್ ಅಳವಡಿಕೆಯ ಒಂದು ಚಾಲನೆ ಕೂಡ ಇವತ್ತು ಕೊಡ್ಲಿಕ್ಕೆ ಒಂದು ಈ ದ್ವಾರದ ಯಾಕಂದ್ರೆ ವಿಧಾನಸೌಧ ಅಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದರೂ ಕೂಡ ನಮ್ಮಂತ ವಿಧಾನಸೌಧ ಎಲ್ಲಿ ಕೂಡ ನಮ್ಗೆ ಕಾಣಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಜನ ಇವತ್ತು ಯಾರಾದ್ರೂ ಬೆಂಗಳೂರಿಗೆ ಬಂದ್ರೆ ಅದು ನಾವು ಬಂದಿದ್ದೇವೆ ಅಂತೇಳಿ ಸಾಕ್ಷಿಕೆ ಯಾವ್ದಂತ ಹೇಳಿದ್ರೆ 6-7 ಗಂಟೆಗೆ ಬಂದು ಇಲ್ಲಿ ಫೋಟೋ ಒಂದು ತೆಗೆದು ಹೋಗಿ ಊರಿಗೆ ಕಳಿಸ್ತಾರೆ ಪ್ರತಿಯೊಬ್ಬರು ಕೂಡ ಬಂದಾಗ. ಆ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಸೌಂದರ್ಯಗೊಳಿಸಬೇಕಂತ ಹೇಳಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಅವ್ರ ಮಾತಾದ ಸಂದರ್ಭದಲ್ಲಿ ಏನೆಲ್ಲ ಯೋಜನೆ ನಾವು ಕೊಟ್ಟಿದ್ದೇವೆ ನಾನು ಮತ್ತು ಬಸವರಾಜ ಹೊರಟ್ಟಿರೋರು ತಕ್ಷಣಕ್ಕೆ ಬೇಕಾಗುವಂತಹ ಅನುದಾನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಮುಂದೆ ಬಹುಶಃ ಒಂದು ಹಂತದಲ್ಲಿ ಅಲ್ಲಿ ಇದನ್ನು ಮೊದಲು ಮಾಡಬೇಕಂತಿದ್ದು ಬಹಳ ಚರ್ಚೆ ಇದೆ, ಕಾಣಲಿಲ್ಲ. ಅದಕ್ಕಾಗಿ ಅದ್ ಮೇಲಿನ ಡೋರ್ ಚೇಂಜ್ ಮಾಡಿದಾಗ ಇದನ್ನು ಕೂಡ ಮಾಡಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಭಿಪ್ರಾಯ ಸಂದರ್ಭದಲ್ಲಿ ಇದನ್ನು ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಈ ದ್ವಾರ ಅದ್ರ ಜೊತೆಯಲ್ಲಿ ನಮ್ಮ ಗ್ರ್ಯಾಂಡ್ ಸ್ಟಪ್ಪಿನಲ್ಲಿರುವಂತಹ ಆ ದ್ವಾರಕ್ಕೆ ಮತ್ತು ಬ್ಯಾಂಕ್ವೆಟ್ ಹಾಲ್ ಬರುವಂತಹ ದ್ವಾರ ಈ ಮೂರಕ್ಕೂ ಕೂಡ ಸರ್ಕಾರ ಇವತ್ತು ಆದೇಶ ಇವತ್ತು ಮಾಡಿದೆ. ಎಲ್ಲ ಕೈಯಲ್ಲೇ ಇವತ್ತು ಕೆತ್ತನೆ ಮಾಡೋ ಕಾರಣ ಎಲ್ಲವೂ ಕೂಡ ಒಮ್ಮೆಲೆ ಹಾಕುವುದಿಲ್ಲ. ಆದ ಕಾರಣ ಇವತ್ತು ಈ ಒಂದು ದ್ವಾರದ ನಂತರ ಬೇರೆ 2 ದ್ವಾರ ಕೂಡ ಇವತ್ತು ಪ್ರಾರಂಭ ಆಗಲಿಕ್ಕಿದೆ. ಈ ದ್ವಾರವನ್ನು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ಮುಖಾಂತರ ಇವತ್ತು ಮಾಡುವಂತದ್ದು, ಪಿಡಬ್ಲ್ಯೂಡಿ ಮತ್ತು ಮುಖಾಂತರ ಮಾಡುವಂತ. ಯಾಕೆಂತ ಹೇಳಿದ್ರೆ ಅದರ ಮರದ ಗುಣಮಟ್ಟ ಮತ್ತು ಎಲ್ಲ ಸಿಸ್ಟಮ್ ಅವರು ಅದನ್ನು ನೋಡಿಕೊಳ್ತಾರೆ. ಅದಕ್ಕಾಗಿ ನಾನು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನು ಅಭಿನಂದಿಸ್ತೇನೆ. ನಿಮ್ಗೆ ವಿಧಾನಸೌಧ ಮಹಾದ್ವಾರ ಮಾಡಲಿಕ್ಕೆ ಬೇಕಾಗುವಂತ ಎಲ್ಲ ನಿಮ್ಮ ಏನು ಅದಕ್ಕೆ ಕಾರ್ಪೆಂಟರ್ ವ್ಯವಸ್ಥೆ ಈ ದೊಡ್ಡ ಮಟ್ಟದ ಒಂದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ಕೂಡ ಸಾಧ್ಯವಾಗ್ತದೆ. ನಮ್ಮ ಮಹಾದ್ವಾರ ಮತ್ತು ನಮ್ಮ ಚೇರ್ ಅನ್ನು ನೋಡಿ ಯುಪಿಎ ಸ್ಪೀಕರ್ ಬಂದು ಇವತ್ತು ಯುಪಿಎ ವಿಧಾನಸಭೆಯಲ್ಲಿ ಯಾವ ಚೇರ್ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕದ ಮೈಸೂರು ಅವರು ನಿರ್ಮಾಣ ಮಾಡಿದ್ರೆ ಫಾರೆಸ್ಟ್ ಮಾಡಿದಂತ ಚೇರ್ ಇರುತ್ತಿದೆ. ಕರ್ನಾಟಕದ ಆ ಮರದ ಕೆತ್ತನೆ ಸಂಬಂಧಪಟ್ಟಾಗೆ ನಮಗೆ ಈ ದ್ವಾರ ಮುಖಾಂತರ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕುವಂತ ಅವಕಾಶ ಖಂಡಿತವಾಗಿ ಆಗ್ತದೆ. ಅದಕ್ಕಾಗಿ ಬಹುಶಃ ನಿಮ್ಮ ಕಾರ್ಪೊರೇಷನ್ ಅಭಿನಂದನೆ ಶುಭಾಶಯವನ್ನು ಇವತ್ತು ಸಲ್ಲಿಸಿಕೊಂಡು ಅದೇ ರೀತಿ ಬಹುಶಃ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಬಹುಶಃ ಇನಿಷಿಯೇಟಿವ್ ತಗೊಂಡು ತಕ್ಷಣ ಸೋಲಾರ್ ಸಿಸ್ಟಮ್ ಮಾಡಲಿಕ್ಕೆ ಬೇಕಾಗಿ ಅದು ಕೂಡ ಸಂಸ್ಥೆ ಮಾತಾಡಿ ಅವರು ಕೂಡ ಸೆಲ್ಕೋದವರು ಕೂಡ ಇವತ್ತು ಅವರ ವಿಶೇಷವಾದ ಆ ಸಹಕಾರ ಕೊಡುವ ಮೂಲಕ ಕರೆಂಟ್ ಇವತ್ತು ನಾವು ಸೋಲಾರ್ ಸಿಸ್ಟಮ್ ಮಾಡಿಕೊಂಡು ನಾವು ಏನ್ ಕರೆಂಟ್ ನಾವು ಲೈಟಿಂಗ್ ಯೂಸ್ ಮಾಡ್ತೇವೆ ಅದಕ್ಕೆಲ್ಲವೂ ಕೂಡ ಕರೆಂಟಿನ ಅಭಾವ ಅದನ್ನು ಖರ್ಚು ದುಡ್ಡು ವೆಚ್ಚವನ್ನು ಇವತ್ತು ಅಥವಾ ಖರ್ಚು ಕಡಿಮೆ ಮಾಡೋಕೆ ಇವತ್ತು ಕಾರಣಕರ್ತರಾಗಿದೆ. ಎಲ್ಲಾ ಕೆಲಸ ಹೀಗಾಗಿದೆ ಅಂತೆಲ್ಲ ಇದೊಂದು ಒಂದು ಪ್ರಾರಂಭ, ಒಂದು ಗೇಟ್ ಓಪನ್ ಆಗಿದೆ, ಹಂತವಾಗಿ ಇವತ್ತು ಮಾಡಲಿಕ್ಕೆ. ಆದ ಕಾರಣ ನಾನು ಎಲ್ಲರ ಪರ ಇದಕ್ಕೆ ಸಹಕಾರ ಪ್ರತಿಯೊಬ್ಬರ ಪರವಾಗಿ ನನ್ನ ವಿಶೇಷ ಧನ್ಯವಾದ ಸಲ್ಲಿಸಿಕೊಂಡು ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಇರಲಿ, ಕನ್ನಡ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಫೈನಾನ್ಸ್ ಇರಲಿ, ಅದೇ ರೀತಿ ನಮ್ಮ ಮೈಸೂರಿನ ಯಾರು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಕೂಡ ನಾನು ಬಹುಶಃ ಇಡೀ ರಾಜ್ಯ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಾಕಂತ ಹೇಳಿದ್ರೆ ಜನಸಾಮಾನ್ಯ ವಿಧಾನಸೌಧಕ್ಕೆ ದೊಡ್ಡೊಂದು ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರ
ಯಾರಿಗೆ ಬೇಕಾದರೂ ಕೂಡ ಇವತ್ತು ಶನಿವಾರ ಮತ್ತು ಆದಿತ್ಯವಾರ 4-5 ಬ್ಯಾಚ್ಗಳಲ್ಲಿ ಇಡೀ ಬರೀ ವಿಧಾನಸೌಧ ಮಾತ್ರ ಅಲ್ಲ, ಯಾಕೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹಾಕಿದ್ರೆ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಾಕಿದ್ರೆ, ಇತಿಹಾಸ ಏನು, ಮಹಾದ್ವಾರದ ಇತಿಹಾಸ ಏನು ಎಲ್ಲವೂ ಕೂಡ ತಿಳಿಸುವಂತ ಗೈಡ್ ಮಾಹಿತಿಯ ಆ ಒಂದು ಟೂರ್ ಬರೆಯೋದು ಪ್ರಾರಂಭ ಆಗಿದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಫ್ರೀ ಇಟ್ಟಿದ್ದಾರೆ. ಮಿನಿಮಮ್ ಅಲ್ಲಿ ಈ ಒಂದು ವ್ಯವಸ್ಥೆಗಳು ನಡೀತಾ ಇದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾನು ಮುಖ್ಯಮಂತ್ರಿಗಳಿಗೆ ಹೇಳಲಿಷ್ಟೇ ವಿಧಾನದ ಪರವಾಗಿ ಮೈಸೂರು ಅರಮನೆ ಹೇಗಿದೆಯಾ ಅದೇ ರೀತಿಯ ಸೌಂದರ್ಯಕರನ್ನು ನಮ್ಮ ವಿಧಾನಸೌಧಕ್ಕೆ ಕೊಡೋದಕ್ಕೆ ತಾವು ಅವರು ಖಂಡಿತವಾಗಿ ಶಾಲೆಯನ್ನು ಸೂಚನೆ ಕೊಡಬೇಕು ಅಂತ ಹೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಇದು ಸೌಂದರ್ಯಕರಣ ಪ್ರಥಮ ಹಂತವಾಗಿ ಮುಂದೆ ಎಲ್ಲ ಬಹುಶಃ ಆಗಿ ದೊಡ್ಡ ಮಟ್ಟದೊಂದು ಹಿಂದೆ ಇಂದ ಇಲ್ಲಿ ತನಕ ಅನ್ನೋದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇನ್ನು 100 ವರ್ಷ ಮುಂದೆ ಉಳಿಸುವಂತ ಒಂದು ಕೆಲಸ ನಮ್ಮೆಲ್ಲರ ಆಗಲಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.